ಕೇಂದ್ರದ ಕಾರ್ಮಿಕ ಮತ್ತು ರೈತ ನೀತಿಯನ್ನ ವಿರೋಧಿಸಿ ಇವತ್ತು ಭಾರತ್ ಬಂದ್ಗೆ ಕರೆ ಕೊಡಲಾಗಿದೆ. ಬಂದ್ನ ಚಿತ್ರಣವನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಜೊತೆಗೆ ಕರ್ನಾಟಕದಲ್ಲಿ ಬಂದ್ಗೆ ಪ್ರತಿಕ್ರಿಯೆ ಯಾವ ರೀತಿ ಇದೆ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ವಿವಿಧ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ ಕೊಡಲಾಗಿದೆ. ಕರ್ನಾಟಕದಲ್ಲಿ ಬಂದ್ ಕೇವಲ ಸಾಂಕೇತಿಕ ಪ್ರತಿಭಟನೆಗಷ್ಟೇ ಸೀಮಿತವಾಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ತನಕ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಬಟ್ ಜನರ ಜೀವನದ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ, ಯಾವುದಾದ್ರೂ ಸೇವೆಗಳಿಗೆ ಅಡಚಣೆ ಆಗುತ್ತಾ ಅಂತ ಕೇಳಿದ್ರೆ ಸದ್ಯಕ್ಕಿಲ್ಲ ಅನ್ನೋ ಉತ್ತರ ಸಿಗ್ತಾ ಇದೆ. ಎಂದಿನಂತೆ ಶಾಲಾ ಕಾಲೇಜುಗಳು ಓಪನ್ ಇರ್ತವೆ. ಬಸ್ಸು, ಆಟೋ, ರೈಲು ಎಂದಿನಂತೆ ಸಂಚಾರ ಮಾಡುತ್ತೆ. ಸಾರ್ವಜನಿಕ ಜೀವನಾಡಿನೇ ಅಲ್ಲಿ ಆಪರೇಟಿವ್ ಇದ್ದರೆ ಇನ್ನೇನು ಬಂದ್ ಮಾಡಿ ದೊಡ್ಡ ಪ್ರಯೋಜನ ಬಂದ್ಗೆ ಕರೆ ಕೊಟ್ಟವ್ರಿಗೆ ಆಗೋದಿಲ್ಲ. ಸೊ ಏನಿರುತ್ತೆ ಏನಿರಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ. ಸ್ಪೆಷಲಿ ಗಣಿ ಕೈಗಾರಿಕೆಗಳನ್ನು ಬಂದ್ ಮಾಡಲಾಗ್ತಾ ಇದೆ. ಅದಕ್ಕೆ ಅದರದ್ದೇ ಆದಂತಹ ರೀಸನ್ಸ್ ಇದ್ದಾವೆ. ಸೊ ನಾವು ಹೇಳ್ತಾ ಇದ್ವಿ ನಿಮಗೆ ಭಾರತ್ ಬಂದ್ಗೆ ಏನಿರುತ್ತೆ ಏನಿರಲ್ಲ ಅನ್ನೋ ಡೀಟೇಲ್ಸನ್ನು ಒಂದು ಕಡೆಗೆ ತೋರಿಸ್ತಾ ಇದ್ದೀವಿ. ಹೊಸ ವ್ಯೂವರ್ಸ್ ಯಾರ್ಯಾರು ಜಾಯ್ನ್ ಆಗಿದ್ದೀರಾ, ಕರ್ನಾಟಕದಲ್ಲಿ ಬಂದ್ನ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಇಲ್ಲ. ಕಾರಣ ಇಲ್ಲಿ ಸಾರ್ವಜನಿಕ ಸೇವೆಗಳಲ್ಲಿ ಯಾವುದೇ ವ್ಯತ್ಯಾಸಗಳಾಗೋದಿಲ್ಲ. ಬಂದ್ಗೆ ಕೇವಲ ನೈತಿಕ ಬೆಂಬಲವನ್ನಷ್ಟೇ ಕೆಲ ಸಂಘಟನೆಗಳು ಕೊಟ್ಟಿರೋದ್ರಿಂದ ಇಲ್ಲಿ ಬಂದು ಅತಿ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಅನ್ನೋದು ಮೇಲ್ನೋಟಕ್ಕೆ ಹೇಳೋದಕ್ಕಾಗ್ತಾ ಇಲ್ಲ. ಮಧ್ಯಾಹ್ನದ ನಂತರ ಅಥವಾ ಒಂದು 10 ಗಂಟೆ ನಂತರ ಯಾವುದೇ ಬಂದಾಗಲಿ ಎಫೆಕ್ಟಿವ್ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗೋದೇ ನಮಗೆ 10-10:30 ಅಷ್ಟೊತ್ತಿಗೆ ಪಿಕ್ಚರ್ ಹೆಂಗಿರುತ್ತೆ ರಾಜ್ಯದಲ್ಲಿ ಅನ್ನೋದು ಡಿಸೈಡ್ ಮಾಡಿದ್ಮೇಲೆ. ಸೊ 7:30 ತನಕ ಅಂತೂ ಯಾವುದೇ ಬಂದ್ನ ವಾತಾವರಣ ರಾಜ್ಯಾದ್ಯಂತ ಇಲ್ಲ. ಕಾರಣ ಸಂಚಾರಿ ಸೇವೆಗಳು ಮತ್ತು ಶಾಲಾ ಕಾಲೇಜುಗಳು ಎಲ್ಲವೂ ಕೂಡ ಎಂದಿನಂತೆ ಆಪರೇಟಿವ್ ಸ್ಟೇಟಲ್ಲಿ ಇರ್ತಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಮೆಟ್ರೋ ಸೇವೆ ಕೂಡ ಇರುತ್ತಂತೆ. ಏನಿರಲ್ಲ ಅಂದರೆ ಕೈಗಾರಿಕಾ ಉದ್ಯಮಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವ್ಯತ್ಯಯಗಳಾಗಬಹುದು ಪೂರೈಕೆಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. 17 ಬೇಡಿಕೆಗಳನ್ನು ಲಾಸ್ಟ್ ಟೈಮೇ ಕೇಂದ್ರ ಸರ್ಕಾರಕ್ಕೆ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರಲ್ಲ ಅವರು ಕೊಟ್ಟಿದ್ರು. ಬಟ್ ಅದನ್ನು ಮನ್ಸುಖ್ ಮಾಂಡವಿಯಾ ಅವರ ಇಲಾಖೆ ಏನಿತ್ತು ಅದು ವಿಪರೀತವಾಗಿ ನೆಗ್ಲೆಕ್ಟ್ ಮಾಡಿತ್ತು. 1 ವರ್ಷ ಡೆಡ್ಲೈನ್ ಕೊಟ್ಟಿದ್ವಿ, 1 ವರ್ಷ ಆದರೂ ಕೂಡ ಅವರು ಅದನ್ನು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ ಅಂತ ಹೇಳಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸ್ಪೆಷಲಿ ಪ್ರೈವೇಟೈಸೇಷನ್ ವಿರುದ್ಧ, ಖಾಸಗಿತನದ ವಿರುದ್ಧ, ಖಾಸಗೀಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಂದ್ ಮೇಯ್ನ್ ಆಗಿ ಕರೆ ಕೊಡೋದಕ್ಕೆ ಕಾರಣ ಆಗ್ತಾ ಇದೆ. ಗುತ್ತಿಗೆ ಆಧಾರದಲ್ಲಿ ಕೆಲಸಗಳಿಗೆ ಜನರನ್ನು ಸೇರಿಸ್ಕೊಳ್ತಾ ಇರೋದ್ರಿಂದ, ಕಾಂಟ್ರಾಕ್ಟ್ ಲೇಬರ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಪರ್ಮನೆಂಟ್ ಗುತ್ತಿಗೆದಾರರಿಗೆ ಜಾಬ್ ಇನ್ಸೆಕ್ಯೂರಿಟಿ ಇದೆ ಸೇರಿದಂತೆ ಒಟ್ಟು 17 ಬೇಡಿಕೆಗಳಿದೆ. ಬೇಡಿಕೆ ಈಡೇರೋ ತನಕ ಬಂದ್ನ ನಾವು ಕೈ ಬಿಡಲ್ಲ ಅನ್ನೋದು ಪ್ರತಿಭಟನೆಗೆ ಕರೆ ಕೊಟ್ಟವರು, ಬಂದ್ಗೆ ಕರೆ ಕೊಟ್ಟವರದ್ದು ವಾದ ಆಗಿದೆ.